ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಏನು ಅಂತಂದರೆ ಹೋಮ್ ಟೂರ್ ಮಾಡಿ ಅಂತ. ಸೊ ಹೋಮ್ ಟೂರ್ ಮಾಡೋ ಅಷ್ಟು ದೊಡ್ಡ ಹೋಮ್ ಏನಲ್ಲ ನಮ್ಮದು, ಬಟ್ ಇರೋ ಏನು ಹೋಮ್ ಇದೆ ಸೊ ಅದನ್ನೇ ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಅವರ್ ಹೋಮ್. ಬನ್ನಿ ಈಗ ತೋರಿಸ್ತೀನಿ. ಇದು ಬಂದು ಸ್ಟಾರ್ಟಿಂಗ್ ಎಂಟ್ರೆನ್ಸ್. ನಾನು ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ, ಏನೂ ಸ್ಪೆಷಲಾಗಿ ಆರ್ಗನೈಸ್ ಏನೂ ಮಾಡಿಲ್ಲ. ನೀವು ತೋರಣ ಯಾಕೆ ಒಣಗಿದೆ ಅಂತಂದರೆ, ಸೊ ನಮ್ಮ ಕಡೆ ನ್ಯೂ ಇಯರ್ಗೆಲ್ಲ ತೋರಣ ಕಟ್ಟೋ ಹಾಗಿಲ್ಲ. ಸೊ ಯುಗಾದಿ ಹಬ್ಬಕ್ಕೆ ನಾವು ಚೇಂಜ್ ಮಾಡೋದು, ಸೊ ಹಾಗಾಗಿ ಅದು ಒಣಗಿದೆ. ಸೊ ಇದು ಬಂದು ಎಂಟ್ರೆನ್ಸಲ್ಲಿ ನಾನು ಮೇಲ್ಗಡೆ ಬಾಗಿಲಲ್ಲಿ ಈ ರೀತಿ ಕೃಷ್ಣಂದು ಒಂದು ಫೋಟೋನ ಹಾಕ್ಕೊಂಡಿದ್ದೀನಿ. ನಂತರ ಈ ಕಡೆ ಕೂಡ ಒಂದು ಕೃಷ್ಣದಿದೆ. ಇದು ಕೀನೆಲ್ಲ ಹ್ಯಾಂಗಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಆಲ್ರೆಡಿ ಮನೆಯವರೆಲ್ಲ ಹೋಗಿರೋದು, ಕೀಸ್ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ನಂತರ ಈ ಕಡೆ ಮನೆ ಲೆಫ್ಟ್ ಸೈಡಲ್ಲಿ ಒಂದು ಫೋಟೋ ಫ್ರೇಮ್ನ ಹಾಕ್ಕೊಂಡಿದ್ದೀನಿ. ಬಂದು ಎಲ್ಲ ಚೋಟುದು ದೊಡ್ಡೊಂದು ಫೋಟೋಸು ಮತ್ತು ನಾವು ಫೋಟೋಸ್ ಎಲ್ಲ ಇನ್ಕ್ಲೂಡ್ ಆಗಿರೋದು ಒಂದು ಫೋಟೋನ ಫ್ರೇಮ್ನ ಮಾಡಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಇನ್ನೊಂದು ಫ್ರೇಮ್ನ ಹಾಕಿದ್ದೀನಿ. ಇದು ಕೂಡ ಅಷ್ಟೇ, ಇದು ನಂದು ನನ್ನ ಹಸ್ಬೆಂಡ್ ಫೋಟೋಸ್ ಮಾತ್ರ. ಇಲ್ಲಿ ಬಂದು ದೊಡ್ಡದಾಗಿ ಒಂದೆರಡು ಫೋಟೋಸ್ನ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ 3 ಸೀಟರ್ದು ಒಂದು ಸಿಂಗಲ್ ಸೀಟರ್ದೊಂದು ಸೋಫಾನ ಹಾಕ್ಕೊಂಡಿದ್ದೀನಿ. ಇದು ಬಂದು ನಾವು ಇದೇ ಸೋಫಾನ ಯೂಸ್ ಮಾಡೋದು, ಬಿಕಾಸ್ ನಾವು ಅಲ್ಲಲ್ಲಿ ಮನೆನ ಶಿಫ್ಟ್ ಮಾಡಬೇಕಾಗುತ್ತೆ, ಡಿಪೆಂಡ್ಸ್ ಆನ್ ವರ್ಕ್. ಸೊ ಹಾಗಾಗಿ ನಾನು ಇದೇ ಸೋಫಾನ ಮೇಂಟೈನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 7 ಇಯರ್ಸಿಂದ ಇದನ್ನೇ ನಾನು ಸೋಫಾನ ಹಾಕ್ಕೋತಾ ಇರೋದು. ಇನ್ನೊಂದು ಸೋಫಾ ಇದೆ, ಸಿಂಗಲ್ ಸೋಫಾ, ಅದು ಕೂಡ ಎಲ್ಲ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ನಂತರ ಈ ಕಡೆ ಬಂದರೆ ಇದು ಬಂದು ಪಕ್ಕದಲ್ಲಿ ಕಿಚನ್. ಈ ಥರ ಎಂಟ್ರೆನ್ಸಲ್ಲಿ ಈ ಥರ ಬಂದರೆ 2 ಫೋಟೋ, ಇಲ್ಲಿ ಸೋಫಾ, ಅದು ಫ್ರಿಜ್ಜು, ಅದು ಆ ಕಡೆ ಬಂದು ಕಿಚನ್ ಇದೆ. ಕಿಚನ್ ಟೂರ್ ಕೂಡ ತೋರಿಸ್ತೀನಿ. ಇದು ಬಂದು ರೂಮು, ಇದು ಪಾಪ ಮಲ್ಕೊಂಡಿದೆ, ಇದು ಕೂಡ ತೋರಿಸ್ತೀನಿ 1-2 ನಿಮಿಷ. ಇದು ಹಾಲ್ ಕಂಪ್ಲೀಟ್ ಮಾಡಿದ್ಮೇಲೆ ನಂತರ ಇಲ್ಲಿ ಬಂದು ಒಂದು ಫೋಟೋ ಫ್ರೇಮ್ನ ಹಾಕ್ಕೊಂಡಿದ್ದೀನಿ. ಇದು ಬಂದು ನಾವು ಮದುವೆ ಆದಮೇಲೆ 2 ಇಯರ್ಸ್ಗೆ ತೆಗ್ಸಿರೋ ಅಂಥದ್ದು. ಸೊ ಆಲ್ಮೋಸ್ಟ್ ಈಗ ಅದನ್ನು ಫ್ರೇಮ್ ಮಾಡಿಸಿ ಒಂದು 5 ಇಯರ್ಸ್ ಆಗಿದೆ. ಇಲ್ಲಿ ಬಂದು ಸಿಂಗಲ್ ಆಗಿ ಒಂದು ಇದು ವಾಶ್ರೂಮ್ಗೆ ಹೋಗುವಂತಹ ಡೋರ್ ಇರೋ ಅಂಥದ್ದು. ಸೊ ಇಲ್ಲಿ ಬಂದು ಕಲರ್ ಇರೋಂತಹ ಥ್ರೆಡ್ ಇರೋವಂಥದ್ದು ಒಂದು ವಾಲ್ನ ಹಾಕ್ಕೊಂಡಿದ್ದೀನಿ, ಸ್ಕ್ರೀನ್ನ ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡು ಗ್ರೀನ್ ಕಲರ್ ಸ್ಲೀವ್ಸ್ನ ಸುತ್ತಿ, ಇದು ಮನಿ ಪ್ಲ್ಯಾಂಟ್ ಅಂತ ಏನಂತಾರೆ, ಸೊ ಆರ್ಟಿಫಿಷಿಯಲ್ ಬರುತ್ತಲ್ವಾ, ಸೊ ಅದರಲ್ಲಿ ಡೆಕೋರೇಷನ್ ಮಾಡಿಕೊಂಡು ಇಲ್ಲಿ ಕೂಡ ಅಷ್ಟೇ ನಾನು ಫ್ಲವರ್ಸ್ನ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದೀನಿ. ನಂತರ ಅಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ, ಅಲ್ಲೊಂದು ಚೇರ್ ಯೂಸ್ ಮಾಡ್ತೀನಿ. ಇಲ್ಲಿ ಸ್ವಿಚ್ ಇರುತ್ತಲ್ಲ, ಸೊ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ರಸವಿನಿಗೆ ಇಟ್ಸಲ್ಲ, ಸೊ ಹಾಗಾಗಿ ಚಿಕ್ಕದೊಂದು ಚೇರ್ ಇಟ್ಟಿರ್ತೀನಿ ಅಲ್ಲಿ, ಅವನಿಗಾಗತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲೇ ಪಕ್ಕದಲ್ಲೇ ವಾಶ್ರೂಮ್ನ ಕೊಟ್ಟಿದ್ದಾನೆ. ಸೊ ವಾಶ್ರೂಮ್ ಏನು ತೋರಿಸ್ತಿಲ್ಲ ನಾನು, ಇದು ವಾಶ್ರೂಮ್ ಡೋರು. ಸೊ ಇಲ್ಲಿ ವಾಶ್ರೂಮ್ ಇರುತ್ತೆ, ಇಲ್ಲಿ ಥ್ರೆಡ್ ಹಾಕ್ಕೊಂಡಿದ್ದೀನಿ ಸಿಂಗಲ್ ಆಗಿ ನಾನು. ನಂತರ ಈ ಕಡೆ ಬಂದರೆ TV ಯೂನಿಟ್ ಇದೆ. ಈ ಕಡೆ ಒಂದು ವಾಸ್ನ ಇಟ್ಟು ಇಲ್ಲೂ ಅಷ್ಟೇ ಫ್ಲವರ್ಸ್ನ ಇಟ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿ ಸುಮಾರಷ್ಟು ಪ್ರಾಡಕ್ಟ್ಸ್ನ ಎಲ್ಲ ಮೀಶೋಲ್ಲಿ ತರಿಸಿರೋವಂಥದ್ದು ಡೆಕೋರೇಷನ್ಗೆ. ಸೊ ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಲಿಂಕ್ಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಕೋಡ್ಸ್ನ ಆಗಿರ್ಬೋದು. ಸೊ ಈ ಕಡೆ ಆವಾಗಲೇ ಲೆಫ್ಟ್ ಕಡೆಯಿಂದ ತೋರಿಸಿದ್ನಲ್ಲ, ಈಗ ರೈಟ್ ಸೈಡಿಂದ ತೋರಿಸ್ತೀನಿ ನೋಡಿ. ಈ ಥರ ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲೊಂದು ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲೊಂದು ದೊಡ್ಡ ವಿಂಡೋ ಇರೋದ್ರಿಂದ ನಾನು ಟ್ರಾನ್ಸ್ಪರೆಂಟ್ ಆಗಿರೋಂತಹ ಸ್ಕ್ರೀನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಡಾರ್ಕ್ ಆಗಿಬಿಟ್ರೆ, ಅಂದರೆ ತಿಕ್ಕಾಗಿರೋದು ಹಾಕ್ಬಿಟ್ರೆ ನಮಗೆ ಬೆಳಕು ಒಳಗಡೆಗೆ ಬರೋದಿಲ್ಲ. ಸೊ ಹಾಗಾಗಿ ಟ್ರಾನ್ಸ್ಪರೆಂಟ್ ಇರೋದನ್ನು ಹಾಕ್ಕೊಂಡು ಅಲ್ಲಿ ಕೂಡ ನಾನು ಸಿಂಪಲಾಗಿ ಡೆಕೋರೇಟ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚೇರ್ ಎಕ್ಸ್ಟ್ರಾ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ಅಲ್ಲೊಂದು ಟ್ರೈಪೋಡ್ ಇದೆ ಮೂಲೆಯಲ್ಲಿ. ಈ ಕಡೆ ಚೇರ್ ಏನಕ್ಕೆ, ನಾವು ತುಂಬ ಹೈಟ್ ಇದ್ದೀವಲ್ವ, ಸೊ ಚೇರ್ ತುಂಬ ಬೇಕಾಗುತ್ತೆ. ಸೊ ಹಾಗಾಗಿ ಚೇರ್ ಒಂದು ಎಕ್ಸ್ಟ್ರಾ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಇಲ್ಲಿ TV ಯೂನಿಟ್ಗೆ ನಾನು ಡೆಕೋರೇಟ್ನ ಮಾಡ್ಕೊಂಡಿದ್ದೀನಿ. ಸೊ ರಸ್ವಿನ್ಗೆ ಇದು ಕಂಪಲ್ಸರಿ ಇರಲೇಬೇಕು TV. ಸೊ ಹಾಗಾಗಿ ಅವ್ನು ನೋಡ್ತಾ ಇದ್ದ. ಇಲ್ಲಿ ಅಷ್ಟೇ ನಾನು ಗ್ರೀನ್ ಕಲರ್ ಲೀವ್ಸ್ನ ತೊಗೊಂಡು TVಗೆ ಡೆಕೋರೇಟ್ ಮಾಡಿಕೊಂಡು TV ಯೂನಿಟ್ ಹತ್ರ ಸೊ ಈ ಥರ ಗ್ರೀನ್ ಮ್ಯಾಟ್ಸ್ನ ಹಾಕ್ಕೊಂಡು ಅಲ್ಲೊಂದು ಟೆಡಿ ಬೇರ್ನ ಇಟ್ಟು ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ಮೈನ್ ಹಾಲ್ನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಬಂದಿದೆ. ಸೊ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸ್ವಲ್ಪ ಗಲೀಜಾಗಿ ಅನಿಸ್ಬೋದು ನಿಮಗೆ ಫ್ಯಾನೆಲ್ಲ ನೋಡಿದ್ರೆ, ಬಟ್ ಯಾಕೆ ಹಂಗಂಗೆ ಬಿಟ್ಟಿದ್ದೀನಿ, ಯಾಕೆ ಹಂಗಂಗೆ ಮಾಡ್ತಾಯಿದ್ದೀನಿ, ಇಷ್ಟು ಬೇಗ ಹೋಮ್ ಟೂರ್ ಯಾಕೆ ಮಾಡ್ತಾಯಿದ್ದೀನಿ ಅಂತ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಮುಂದಿನ ವೀಡಿಯೋದಲ್ಲಿ ಅಂದರೆ ಒಂದು 2-3 ವಿಡಿಯೋ ಆದಮೇಲೆ ನಿಮಗೆ ಮ್ಯಾಟ್ರ್ ಏನು ಅಂತ ಗೊತ್ತಾಗುತ್ತೆ. ಸೊ ಈಗ ಇರೋ ಮನೆಯಲ್ಲಿ ಈ ಥರ ನಾನು ಡೆಕೋರೇಟ್ನ ಮಾಡ್ಕೊಂಡಿದ್ದೀನಿ. ಯಾವ ಥರ ಇದೆ ಅಂತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಬಂದು ಈಗ ಕಿಚನ್ನ ತೋರಿಸ್ತೀನಿ. ಕಿಚನಲ್ಲಿ ಕೂಡ ಅಷ್ಟೇ, ಕಿಚನ್ ಡೋರ್ಗೆ ಕೂಡ ನಾನು ಈ ಥರ ಗ್ರೀನಲ್ಲಿ ನಾವು ಈ ಥರ ವಾಲ್ಗೆ ಸುತ್ತಕೊಂಡು, ಇಲ್ಲಿ ಅಷ್ಟೇ ರೆಡ್ ಕಲರ್ ಹಾರ್ಟ್ ಇರೋವಂಥ ಸ್ಕ್ರೀನ್ನ ಹಾಕ್ಕೊಂಡು ಪಿಂಕ್ ಮತ್ತು ವೈಟಲ್ಲಿ ನಾನು ಈ ಥರ ಹ್ಯಾಂಗಿಂಗ್ಸ್ನ ಮಾಡ್ಕೊಂಡಿದ್ದೀನಿ. ಇದು ರೂಮ್ ಡೋರು. ಈ ಥರ ಎಂಟರ್ ಆದರೆ, ಸೊ ನಾನು ಫಸ್ಟೇ ಹೇಳ್ತಾಯಿದ್ದೀನಿ, ನಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ ತುಂಬ ಲಿಮಿಟಾಗಿ ನಾನು ಪಾತ್ರೆಗಳನ್ನ ಯೂಸ್ ಮಾಡಿ
ಅಡುಗೆಗಳನ್ನ ಮಾಡ್ಕೊಳ್ಳೋವಂಥದ್ದು. ಇಲ್ಲೊಂದು ಟವಲ್ ಹಾಕಿದ್ದೀನಿ ಕೈ ತೊಳ್ಕೊಳ್ಳೋದಕ್ಕೆ, ವಾಶ್ ಬೇಷನಲ್ಲಿ ಹ್ಯಾಂಡ್ಸ್ ವಾಶ್ ಮಾಡಿದ್ಮೇಲೆ ಸುಮ್ಮನೆ ಒರೆಸೋದಕ್ಕೆ ಅಂತ ಅಲ್ಲೊಂದು ಹಾಕಿದ್ದೀನಿ. ಮತ್ತು ಏನು ಪಾತ್ರೆ ತೊಳಿತೀವಿ ಅದು ಸ್ವಲ್ಪ ಎಕ್ಸ್ಟ್ರಾ ಕರ್ಬೇವಿನ ಸೊಪ್ಪು ಎಲ್ಲ ಹಾಕೋಕ್ಕೆಲ್ಲ ಒಂದು ಬಾಕ್ಸ್ನ ಇಟ್ಟಿದ್ದೀನಿ. ಇಲ್ಲಿ ವಾಟರ್, ಅಲ್ಲಿ ಪಾಪುಗೆ ಸರಿ ಪೌಡರು ಮತ್ತು ಒಂಚೂರು ಉಪ್ಪನ್ನ ಇಟ್ಟಿದ್ದೀನಿ. ಸೊ ಅಷ್ಟೇ, ಇನ್ನೇನು ಇರೋದಿಲ್ಲ. ನಾನು ನಾರ್ಮಲಾಗಿ ಅಡುಗೆ ಏನಾದರೂ ಮಾಡಿದರೆ ಇಟ್ಟಿರ್ತೀನಿ, ರೇರು ಇಲ್ಲಾಂದ್ರೆ ನಾನು ಕೆಳಗಡೆ ಇನ್ನೂ ಪ್ಲೇಸ್ ಇದೆ, ಸೊ ಅಲ್ಲಿ ನಾನು ಸ್ಟೋರ್ ಮಾಡ್ಕೋತೀನಿ. ಇಲ್ಲಿ ನಾನು ಈ ಗ್ಯಾಸ್ನ ಕೂಡ ಅಷ್ಟೇ, ನನ್ನ ಬ್ರ್ಯಾಂಡ್ ಗ್ರೀನ್ ಏನೂ ನೋಡಿಲ್ಲ, ನನಗೆ ಬಟರ್ಫ್ಲೈ ಇದ್ದಿದ್ದು ನೋಡಿ ಇಷ್ಟ ಆಗಿ ತೊಗೊಂಡೆ. ಆಲ್ಮೋಸ್ಟ್ ಇದು ತೊಗೊಂಡು ಕೂಡ 5-6 ಇಯರ್ಸ್ ಆಗಿದೆ. ಸೊ ನಾನು ತೊಗೊಂಡು ಇಷ್ಟೇ ಇಡೋದು ನಾನು. ಇಲ್ಲಿ ಅಷ್ಟೇ ಪುಟ್ಟದಾಗಿ ನಾನು ಡೈಲಿ ಯೂಸ್ ಮಾಡೋಂಥ ಪ್ಲೇಟ್ಸ್ ಆಗಿರ್ಬೋದು, ತಟ್ಟೆ, ಚಿಕ್ಕ ಚಿಕ್ಕ ಕಪ್ಸು, ಮತ್ತು ಇಬ್ಬರೇ ಇರೋದ್ರಿಂದ ಸಾಕಾಗುತ್ತೆ ನಮಗೆ. ಚಿಕ್ಕ ಚಿಕ್ಕ ಕಪ್ಸು ಮತ್ತು ಒಂದು ಚಂಬು ಆ ಥರದ್ದು ಅಷ್ಟೇ ಇಟ್ಟಿರ್ತೀನಿ, ಸ್ಪೂನ್ಸ್ ಎಲ್ಲ. ನಂತರ ಇಲ್ಲಿ ನೋಡ್ಬೋದು ಅಲ್ಲಿ ಒಂದು ಒಗ್ಗರಣೆ ಡಬ್ಬಿ ಇಟ್ಟಿದ್ದೀನಿ, ಅದರಲ್ಲಿ ಮಾಮೂಲಿ ಸಾಸಿವೆ ಜೀರಿಗೆ ಎಲ್ಲ ಏನು ಇಡ್ತಾರೆ ಅದು. ಇಲ್ಲೊಂದು ವಿಂಡೋ ಇದೆ ಅಷ್ಟೇ, ವಿಂಡೋ. ಮತ್ತು ಈ ಕಡೆ ನಾರ್ಮಲ್ಲು ಶುಗರು, ಟೀ ಪುಡಿ, ಕಾಫಿ ಪೌಡರು, ಆ ಕಡೆ ಒಂದು ಎಣ್ಣೆ ಆಯಿಲು. ಇಷ್ಟೇ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದನ್ನ ಪಾತ್ರೆಗಳನ್ನ ನಾನು ಇಲ್ಲಿ ಇಟ್ಕೊಂಡಿರೋದು. ಅಡುಗೆ ಮಾಡೋದೆಲ್ಲ ಎಲ್ಲಿಟ್ಟಿದ್ದೀನಿ ತೋರಿಸ್ತೀನಿ. ನಂತರ ಇಲ್ಲಿ ನನಗೆ ಹಾಲಲ್ಲೆಲ್ಲ ಅವೈಲೇಬಲ್ ಇಲ್ಲ ದೇವ್ರ ಮನೆ, ಸೊ ಹಾಗಾಗಿ ದೇವ್ರ ಮನೆ ಟೇಬಲ್ನ ನಾನು ಇಲ್ಲೇ ಇಟ್ಟಿದ್ದೀನಿ. ದೇವ್ರ ಮನೆ ಸುಮಾರಷ್ಟು ವೀಡಿಯೋಗಳಲ್ಲಿ ತೋರಿಸ್ಬಿಟ್ಟಿದ್ದೀನಿ, ಸೊ ಹಾಗಾಗಿ ಸ್ಪೆಸಿಫಿಕ್ಕಾಗಿ ಏನು ತೋರಿಸ್ತಾ ಇಲ್ಲ. ಇದು ಬಂದು ಇಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ ಏನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಾರ್ದು, ಸೊ ಅಂಥ ತರಕಾರಿಗಳನ್ನ ನಾನು ಇಲ್ಲಿ ಸೇವ್ ಮಾಡ್ಕೊಂಡಿರ್ತೀನಿ. ಇಲ್ಲೆಲ್ಲ ಗ್ರಾಸರೀಸ್ ಎಲ್ಲ ಸೇವ್ ಮಾಡಿದ್ದೀನಿ. ಸೊ ಇದು ಸಪ್ರೇಟಾಗಿ ಕಿಚನ್ ಟೂರ್ ಅಲ್ಲದೆ ಇರೋದ್ರಿಂದ, ಹೋಮ್ ಟೂರ್ ಆಗಿರೋದ್ರಿಂದ ನಾನು ಗ್ರಾಸರೀಸ್ ಎಲ್ಲ ತೋರಿಸ್ತಾ ಹೋದರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ, ಸೊ ಹಾಗಾಗಿ ನಾನು ಏನು ತೋರಿಸ್ತಾ ಇಲ್ಲ. ರಿಮೈನಿಂಗ್ ಕುಕ್ಕರ್ಗಳಾಗಿರ್ಬೋದು, ಅಡುಗೆ ಮಾಡೋ ಐಟಮ್ಸ್ ಆಗಿರ್ಬೋದು, ಬಾಣಲಿಗಳು, ಎಕ್ಸ್ಟ್ರಾ ಏನೇನೆಲ್ಲ ಇದೆ, ಸೊ ಅಲ್ಲೆಲ್ಲ ಇಲ್ಲಿ ರೇಷನ್ ಐಟಮ್ಸ್ ಎಲ್ಲ ಇಲ್ಲಿ ಕೆಳಗಡೆ ನಾನು ಸ್ಟೋರ್ ಮಾಡಿರೋದಂಥದ್ದು. ಸೊ ಹಾಗಾಗಿ ಅದನ್ನು ಸ್ಪೆಸಿಫಿಕ್ಕಾಗಿ ತೋರಿಸ್ತಾ ಇಲ್ಲ. ಆದರೆ ಕಿಚನ್ ಟೂರ್ ಸಪ್ರೇಟಾಗಿ ಏನಾದರೂ ಮಾಡಿದ್ರೆ, ಹೊಸ ಕಿಚನ್ ಟೂರ್ನ ಇನ್ನೊಂದ್ಸಲಿ ನಾನು ಆದರೆ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ, ಓಕೆನಾ. ಸೊ ಇಷ್ಟು. ಅಲ್ಲಿ ಒಂದು ಸ್ಟೋರೇಜ್ಗೆ ಅಂತ ಕೊಟ್ಟಿದ್ದಾರೆ, ಬಟ್ ಅದು ತುಂಬ ಹೈಟ್ ಇರೋದ್ರಿಂದ ಅಲ್ಲೇ ನಾನು ಸ್ಟೋರ್ ಮಾಡೋದಿಲ್ಲ. ಇಲ್ಲಿ ಒಂದು ಫ್ರಿಜ್ನ ಇಟ್ಕೊಂಡಿದ್ದೀನಿ. ಫ್ರಿಜ್ ಕೂಡ ಆರ್ಗನೈಸ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಾನು ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ, ಸೊ ಹಾಗಾಗಿ ಅದನ್ನು ಕೂಡ ಏನು ಓಪನ್ ಮಾಡಿ ತೋರಿಸ್ತಿಲ್ಲ ನಾನು. ಸೊ ಇಷ್ಟೇ ಕಿಚನ್ನು, ತುಂಬ ಸಿಂಪಲ್ಲಾಗಿ ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ರೂಮ್ ಟೂರ್ನ ತೋರಿಸ್ತಾ ಇದ್ದೀನಿ ಬನ್ನಿ. ರೂಮೂ ಅಷ್ಟೇ ಸಿಂಪಲ್ಲಾಗಿ ನಾನು ಡೆಕೋರೇಟ್ ಮಾಡ್ಕೊಂಡಿರೋವಂಥದ್ದು. ಇಲ್ಲೊಂದು ಹಾರ್ಟ್ ಹಾಕಿ, ಇದು ನೀವು ನಂಬ್ತಿರೋ ಇಲ್ಲ, ನಾವು ಮದುವೆ ಆಗಿ 7 ಇಯರ್ಸ್ ಆಯಿತು. ಸೊ ಫಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಬಾಸ್ ನನಗೆ ಕೊಟ್ಟಿರುವಂಥದ್ದು. ಹಾಗೆಯೇ ಹಾಲಲ್ಲಿರೋ ರೆಡ್ ಕಲರ್ ಟೆಡಿ ಬೇರ್ ಕೂಡ ಅಷ್ಟೇ. ನಂತರ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ನ ಇಟ್ಟು ಇಲ್ಲಿ ಪುಟ್ಟು ಫ್ಲವರ್ಸ್ನ ಇಟ್ಕೊಂಡಿದ್ದೀನಿ ಡೆಕೋರೇಷನ್ಗೆ ಅಂತ. ಪುಟ್ಟು ಫ್ಲವರ್ಸ್ನ ಇಟ್ಕೊಂಡು, ಇದು ಕೂಡ ಮೀಶೋಲಿ ತೊಗೊಂಡಿರೋವಂಥದ್ದು. ನಂತರ ಇಲ್ಲಿ ಪಕ್ಕದಲ್ಲಿ ಬ್ಲ್ಯಾಕ್ ಕಲರ್ ಬೆಡ್ಶೀಟ್ ಇದೆಯಲ್ಲ, ಸೊ ಅಲ್ಲಿ ಎಕ್ಸ್ಟ್ರಾ ತಲೆದಿಂಬುಗಳಾಗಿರ್ಬೋದು, ಬೆಡ್ಶೀಟ್ಗಳಾಗಿರ್ಬೋದು, ಅಲ್ಲೊಂದು ಟೇಬಲ್ ಇಟ್ಟು ಅಲ್ಲಿ ಸ್ಟೋರ್ ಮಾಡ್ಕೊಂಡಿರೋವಂಥದ್ದು. ನಂತರ ಇಲ್ಲಿ ವಿಂಡೋ ಹತ್ರನೇ ಇಲ್ಲಿ ಅಷ್ಟೇ ಪಿಂಕು ಮತ್ತು ವೈಟ್ ಕಲರ್ನಲ್ಲಿ ಫ್ಲವರ್ಸ್ನ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ದೊಡ್ಡ ಕಬೋರ್ಡ್, ತುಂಬ ನನ್ನ ಬಟ್ಟೆಗಳು ಮಾತ್ರ ಇದೆ. ಈ ಕಬೋರ್ಡಲ್ಲಿ ನಮ್ಮ ಬಾಸ್ ಬಟ್ಟೆಗಳಿದ್ದಾವೆ. ಸೊ ನನ್ನ ಕಬೋರ್ಡಲ್ಲಿ ಒಂದು ಶೆಲ್ಫಲ್ಲಿ ಮಾತ್ರ ಮಕ್ಕಳ ಬಟ್ಟೆ ಇದ್ದಾವೆ. ಸೊ ಈ ಶೆಲ್ಫಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಬಟ್ಟೆ ನನ್ನದೇ ಇದೆ, ಕಾಲು ಬಟ್ಟೆ ಮಾತ್ರ ಅವರಿಬ್ಬರದು ಇದೆ, ಮಕ್ಕಳದು ನಮ್ಮ ಬಾಸ್ದು. ಸೊ ಇಷ್ಟು ರೂಮ್ ಟೂರು. ಎಕ್ಸ್ಪ್ಲೇನ್ ಮಾಡೋಕ್ಕಂಥದ್ದೇನಿಲ್ಲ. ಸೊ ನಾವು ಮಂಚದ ಮೇಲೆ 4 ಜನ ಇರೋದ್ರಿಂದ ಮಂಚದ ಮೇಲೆ ಇಡಿಸೋದಿಲ್ಲ, ಸುಮ್ಮನೆ ಮಂಚ ಹಾಕಿರ್ತೀವಿ ಅಷ್ಟೇ. ಇಷ್ಟೊತ್ತು ರಸ್ಬಿನ್ ಒದ್ದಾಡಿದ್ದ, ಸೊ ಹಾಗಾಗಿ ಅದು ಆಲ್ರೆಡಿ ಕೆಟ್ಟೋಗಿದೆ, ಬೆಡ್ಶೀಟೆಲ್ಲ ಹಾಕಿರೋವಂಥದ್ದು. ನಾವು ಕೆಳಗಡೆನೇ ಆಲ್ಮೋಸ್ಟ್ ಮಲಗೋದು. ಯಾವಾಗಾದರೂ ಡೇ ಟೈಮಲ್ಲಿ ಸ್ವಲ್ಪ ಬಿದ್ದು ಒದ್ದಾಡೋಕ್ಕೆ ಮಾತ್ರ ಮಂಚನ ಯೂಸ್ ಮಾಡ್ತೀವಿ. ನಮ್ಮ 4 ಜನಕ್ಕೆ ಮಂಚ ಸಾಕಾಗೋದಿಲ್ಲ, ಸೊ ಹಾಗಾಗಿ ನಾವಿಲ್ಲೇ ಮಲ್ಕೊಳ್ಳೋ ಅಂಥದ್ದು ಕೆಳಗಡೆ. ಸೊ ಇಷ್ಟು ನಮ್ಮ ಮನೆಯ ರೂಮ್ ಟೂರು. ಇಲ್ಲಿ ವಿಂಡೋ ಹತ್ರ ಕೂಡ ನಿಮಗೆ ವ್ಯೂನ ತೋರಿಸ್ತೀನಿ ಒಂದ್ಸಲಿ. ಸೊ ನಾನಿಲ್ಲಿ ಟಿಪಾಯಿನ ಹಾಲಲ್ಲಿ ಹಾಕ್ಕೊಳ್ಳೋಕ್ಕೆ ನಂಗೆ ಅಷ್ಟೊಂದು ಜಾಗ ಸಾಕಾಗಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕೂತ್ಕೊಂಡು ನೀವು ಇಲ್ಲಿ ಕೆರೆ ಇದೆ, ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವ್ಯೂ ಇದು ಆಲ್ಮೋಸ್ಟ್ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಸೊ ಒಣಗ್ದಂಗೆ ಅಂತ ಅನಿಸ್ಬಿಟ್ಟಿದೆ. ಬಟ್ ಮಳೆ ಬರೋ ಟೈಮಲ್ಲಿ ಆಗಿರ್ಬೋದು, ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಕೂತ್ಕೊಂಡು ಒಂದು ಕಾಫಿ ಕುಡಿತಾ ಮಳೆ ಬರೋದನ್ನು ನೋಡೋದಕ್ಕೆ. ಸೊ ಹಾಗಾಗಿ ನಾನು ಟೇಬಲ್ನ ಇಲ್ಲೇ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಇವತ್ತಿನ ನಮ್ಮ ಮನೆಯ ಹೋಮ್ ಟೂರು. ಸೊ ತುಂಬ ಜನ ಕೇಳಿದ್ರಿ ಹೋಮ್ ಟೂರ್ ಮಾಡಿ ಅಂತ. ಸೊ ನಾನು ಹೇಗೆ ಇಟ್ಕೊಂಡಿದ್ದೀನಿ ಅಂತ. ಮಕ್ಕಳಿರೋ ಮನೆಯಲ್ಲಿ ಇಷ್ಟು ಮಾತ್ರ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟ. ಸೊ ನನ್ನ ಕೈಲಿ ಆದಷ್ಟು ಎಷ್ಟು ಚೆನ್ನಾಗಿ ಇಟ್ಕೊಳ್ಳೋಕ್ಕಾಗತ್ತೋ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮನೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ನಮಸ್ಕಾರ.